स्वागत है आपका आई टुडे न्यूज में। मैं आपके साथ मोहम्मद नासिर। 4 जनवरी को शहर इंडी के स्टार फंक्शन हॉल में ऑल ड्राइवर कल्याण संघ विजयपुरा कर्नाटक के संघ की तरफ से ड्राइवर पर बनाए गए नए कानून को लेकर प्रोग्राम किया गया और इस कानून को वापस लेने की मांग भी रखी गई और ड्राइवर को तरगीबी बात भी की गई। इस मौके पर नबीलाल नदाफ जो कि ऑल ड्राइवर कल्याण संघ के डिस्ट्रिक्ट प्रेसिडेंट हैं और साथ ही लाले साहब नदाफ, इसी तरह PSI रेणुका हल्ली, अल्लाह बकश, महबूब साहब नायक, इसी तरह सुरेश काले, नज़ीर शामनवर, महबूब सावले, लाल साहब जालवादी और इसी तरह हाशिम पीर मुजावर और राव साहब बादशाह साहब नदाफ वगैरह मौजूद रहे। और खबरों के लिए देखते रहे आई टुडे न्यूज़ इंडिया। ನಮಸ್ಕಾರ। ಈಗಾಗಲೇ ಇವರು ಕೇಳಿ ನಾವು ಸ್ವಲ್ಪ ಹೊರಗೆ ದೂರ ಇದ್ದೀವಿ, ಹೀಗಾಗಿ ಲೇಟ್ ಆಯ್ತು ನಮ್ಗೆ. ಈಗ ಹೇಳಿದ್ರು ಇದು ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರ್ಬೇಕಲ್ಲ, ನಿಮಗೆ ಗೊತ್ತೂ ಇರ್ತಲ್ಲ. ಈಗ ಒಂದು ನಾವು ಡ್ರೈವಿಂಗ್ ಮಾಡಬೇಕು ಅಂತಂದ್ರೆ ಇವತ್ತು ದ್ವಿಚಕ್ರ ವಾಹನ ಇರಲಿ, 4 ವೀಲರ್ ಇರಲಿ, ಯಾವುದೇ ಇರಲಿ, ಏನೇನು ಬೇಕಂತನೂ ನಿಮ್ಗೆ ಗೊತ್ತಲ್ಲ. ಎಲ್ಲರಿಗೆ ಏನೇನು ಬೇಕು ಒಬ್ಬರು ಹೇಳ್ಬೋದು. ಈಗ ಒಂದು ಈಗ ಆಟೋ ಹೊಡಿತೀರಿ ಅಥವಾ ಕಾರ್ ಹೊಡಿತೀರಿ ಅಂದ್ರೆ ನಿಮ್ಮ ಕಡೆ ಏನೇನು ಪತ್ರ ಇರಬೇಕು, ಕಾಗದ ಪತ್ರ ಅದೇ ಎಲ್ಲ ಅಂದ್ರೆ ಏನೇನು ಒಬ್ರು ಹೇಳ್ಬೇಕು. ಏನೇನು ಬೇಕು ಲೈಸೆನ್ಸ್, ಆರ್ ಸಿ ಬುಕ್, ಟ್ಯಾಕ್ಸ್ ಕೊಟ್ಟು, ಇನ್ಶೂರೆನ್ಸ್, PUC ಇರಬೇಕು. ಮತ್ತು ಬೈಡ್ಗೊಡ್ದವ್ರಿಗೆ ಲೈಸೆನ್ಸ್, PUC, ಇನ್ಶೂರೆನ್ಸ್, ಸೀಟ್ ಬೆಲ್ಟ್ ಇಷ್ಟೆಲ್ಲ ಇರ್ಬೇಕಂತ ಗೊತ್ತಾಗ್ತದ. ಈಗ ಇಷ್ಟು ಜನ ಇದ್ದಾರೆ, ಇದ್ರೊಳಗೆ ಇವ್ರು ಹೇಳಿದ್ದು ಎಲ್ಲ ಕರೆಕ್ಟ್ 100ಕ್ಕೆ 100 ನನ್ನ ಕಡೆ ಅದಾವ ಅನ್ನೋ ಕೈ ಆಗ್ತದೆ. ಎಲ್ಲ ಅಪ್ಡೇಟ್ ಅದಾವ. ವೆರಿ ಗುಡ್. ಅಟ್ಲೀಸ್ಟ್ ಒಂದು 70-80% ಇಟ್ಕೊಂಡಿದೆ. ಯಾಕಂದ್ರೆ ನಿಮಗೇನು ಅನಿಸ್ತತಿ, ನಮ್ಮ ಪೊಲೀಸರು ನೋಡೋಣ ಗಾಡಿ ಸಿದ್ದು ಹಾಕಕ್ಕೆ ನಿಂತೈತಿ, ಕೇಸ್ ಹಾಕಕ್ಕೆ ಧೈರ್ಯ ಬರಬೇಕು ಪೊಲೀಸ್ ಅಂತೇಳಿ ಬೈತಿರ್ತಿರಲಿಲ್ಲ. ಅವಾಗ ಏನು ಮಾಡ್ತೀವಿ, ಅದು ಎಲ್ಲೇ ಮೂಲ್ಯಾಗ ಒಂದು ಯೂನಿಫಾರ್ಮ್ ತುರ್ತಿರ್ತೀವಿ. ಯೂನಿಫಾರ್ಮ್ ಅಂತ ಹೇಳಿಲ್ಲ, ಅವರು ಯೂನಿಫಾರ್ಮ್ ಮೂಲ್ಯಾಗ ತುರ್ತಿರ್ತೀವಿ, ಜಾಡಿಸಿ ಅದು ಎಷ್ಟು ವರ್ಷದಿಂದ ಇದ್ದಿರ್ತೈತೆ. ಅವಾಗ ಅಗ್ರಿಮೆಂಟ್ ಆಗಿ ಹಾಕೊಂಡಿರೋ ಸಾಯ್ಬರ್ ಅಂತ ಇರ್ತೈತೆ. ಸೀಟ್ ಬೆಲ್ಟ್ ಅಲ್ಲಿ ಸ್ಟೇಷನ್ ಅಲ್ಲಿ ಪೊಲೀಸ್ ಕಾಣ್ತಾರ, ಇಲ್ಲಿ ಬಂದು ಸೀಟ್ ಬೆಲ್ಟ್ ಹಾಕೋತೀವಿ. ಇದು ನಮ್ಮ ಸಲ ಹಾಕೋಬೇಡ್ರಿ, ನಿಮ್ಮ ಸಲ ಹಾಕೋರಿ. ಹೌದಾ? ನೀವೊಂದು ಯೂನಿಫಾರ್ಮ್ ಹಾಕೊಳ್ಳಿಲ್ಲ ಅಂದ್ರೆ ಎಷ್ಟೈತೆ ದಂಡ ಗೊತ್ತೈತಿ? 500 ರೂಪಾಯಿ ದಂಡ. ಅದು ಹೊಲ್ಸಕ್ಕೆ ಅಂದ್ರೆ ಒಂದು 200 ಬೇಡ 300 ರೂಪಾಯಿ ಕೊಟ್ಟರೆ ಒಂದು ಯೂನಿಫಾರ್ಮ್ ಬರ್ತದೆ. ನೀವು ಕರೆಕ್ಟ್ ಆಗಿದ್ರು ಯಾರಿಗೆ ಅಂಜೋ ಅವಶ್ಯಕತೆನೇ ಇಲ್ಲ. ಇಲ್ಲ ನಮ್ಮ ಮುಂದೆ ಹಾಕಬೇಕು, ನಾವು ಏನು ತಲೆ ಕೆಡಿಸ್ಕೊಳಂಗಿಲ್ಲ. ಆಮೇಲೆ ಇನ್ಶೂರೆನ್ಸ್ ಯಾಕೆ ಬೇಕು ಅಂತಂದ್ರೆ, ನೀವು ದಿನ ದುಡಿದ್ರು ಎಷ್ಟು ಒಂದು 1000 ರೂಪಾಯಿ ದುಡಿತೀರಂತ ಇಟ್ಕೊರಿ. ಹೌದಾ? ಈಗ ಯಾರಿಗಾರ ಒಬ್ಬರಿಗೆ ನಾವು ನನಗೆ ಅಂತ ತಿಳ್ಕೊರಿ, ನೀವೇನೋ ನನಗೆ ಹಾಯಿಸಿ ಮಾಡಿ ನಾವೇನೋ ಡ್ಯಾಪ್ ಆಯ್ತು ತಿಳ್ಕೊರಿ, ನನಗೆ ತಿಂಗಳ ಒಂದು 70-80 ಸಾವಿರ ರೂಪಾಯಿ ಪಗಾರ ಐತೆ ತಿಳ್ಕೊರಿ. ನಾ ಬದುಕಿರ್ತ ನಾನು ಎಷ್ಟು ದುಡಿತಿದ್ದೆ, ಮುಂದೆ ನನ್ನ ಮಕ್ಕಳು ಎಷ್ಟು ಮಂದಿ ನನ್ನ ಮೇಲೆ ಡಿಪೆಂಡ್ ಇದ್ರು, ಅಷ್ಟೆಲ್ಲ ದಂಡ ಕಟ್ತಾರೆ ನಿಮ್ಗೆ. ಅಷ್ಟು ತುಂಬ ಕೆಪಾಸಿಟಿ ನಿಮಗೆ ಇರ್ತದೆ ಇರುವುದಿಲ್ಲ. ಒಂದು ವೇಳೆ ಅದ ಒಂದು ಆಟೋ ಮೇಲೆ ನೀವು ಜೀವನ ನಡೆಸ್ತಿರ್ತೀರಿ, ನಿಮ್ಮೆ ನಂಬಿಕೊಂಡು ಹೆಣ್ಣು ಮಕ್ಕಳು ಎಲ್ಲರೂ ಇರ್ತಾರೆ. ಹೌದಾ? ಅದ್ರ ಸಲುವಾಗಿ ನೀವು ಮಾಡಬೇಕು ಎಲ್ಲ ಕರೆಕ್ಟಾಗಿ. ಒಂದು ಈಗಂತೂ ಒಂದು 5 ವರ್ಷದ ಮಾಡ್ದಂಗೆ ಇನ್ಶೂರೆನ್ಸ್ ವರ್ಷ ಮಾಡೋದು ಅವಶ್ಯಕತೆ ಇಲ್ಲ. ಒಂದ್ಸಲ ಮಾಡಿದ್ರೆ 5 ವರ್ಷ ಮುಗಿದೋಯ್ತು. ದಿವಸ ಒಂದು ನೀವು 10 ರೂಪಾಯಿ ದುಡ್ದ್ರಾಗ 15 ರೂಪಾಯಿ ತೆಗೆದು ಒಂದು ಡಬ್ಬಿ ಮಾಡಿ ಹಾಕ್ರಿ, ನಿಮ್ಮ ಇನ್ಶೂರೆನ್ಸ್ ಅಮೌಂಟ್ ಬರ್ತದೆ. ಉಳಿಕೆದಕ್ಕೆ ಚೀಟಿಗೆ ದಾರಕ್ಕೆ ಫಂಡ್ ಇಡ್ತಿರಲ್ಲ, ಇಡ್ತೀರಿ ಇಲ್ಲ ಗಾಡಿ ಅದಕ್ಕೆ ಬ್ಯಾಡ. ನೀವು ಒಂದು 15 ರೂಪಾಯಿ ಹಾಕ್ರಿ, ದಿವಸ 10 ರೂಪಾಯಿ ಹಾಕ್ರಿ, ತಿಂಗಳಿಗೆ ಎಷ್ಟಾಗ್ತದೆ? 300 ರೂಪಾಯಿ ಆಗ್ತದೆ. ನೀವು ಒಂದು ವರ್ಷ ಅದ್ರದ್ದು ಆದ್ರೆ ಎಷ್ಟಾಗತ್ತೆ? ನಿಮ್ಮ ಇನ್ಶೂರೆನ್ಸ್ ರೊಕ್ಕ ಬಂದು ಬಿಡ್ತೈತೆ. ಅದಕ್ಕೆ ನೀವೇನು ಮಾಡ್ತೀರಿ, ಇನ್ಶೂರೆನ್ಸ್ ಎಲ್ಲಿದ್ ಮಾಡಿಸೋದು ಆ ರೊಕ್ಕ ಹೋಗ್ತದಂತ ವಿಚಾರ ಮಾಡ್ತಾರೆ. ಅದೇ ಇನ್ಶೂರೆನ್ಸ್ ಇತ್ತಂದ್ರೆ ಏನೋ ಒಂದು ನೋಡ್ರಿ, ಯಾವಾಗಲೂ ಕೆಟ್ಟದ್ದ ವಿಚಾರ ಮಾಡ್ಬೇಕು ನಾವು. ಫಸ್ಟ್ ಒಳ್ಳೇದಾದ್ರೂ ಚಲೋ ಎಲ್ಲರೂ ಆರಾಮಾಗಿರ್ತೀವಿ, ಕೆಟ್ಟದ್ದಾದ್ರೂ ನಾವು ವಿಚಾರ ಮಾಡ್ಬೇಕು. ಕೆಟ್ಟದ್ದಾಯ್ತಂದ್ರೆ ಇನ್ಶೂರೆನ್ಸ್ ಇತ್ತಂದ್ರೆ ನಿಮಗೂ ಹೆಲ್ಪ್ ಆಗ್ತೈತಿ. ಆಮೇಲೆ ನಾವು ಯಾರಿಗೆ ಅನ್ಯಾಯ ಆಕ್ಸಿಡೆಂಟ್ ಆಗಿರ್ತದೆ, ಆಕ್ಸಿಡೆಂಟ್ ಅಂದ್ರೆ ಅಚಾನಕ್ ಆಕ್ಸಿಡೆಂಟ್ ಅಂದ್ರೆ ಈಗ ಯಾರು ಹೊಡಿ ಉದ್ದೇಶ ಇರಂಗಿಲ್ಲ, ಯಾರಿಗೆ ಹಾಯಿಸೋ ಉದ್ದೇಶ ಇರಂಗಿಲ್ಲ, ಅಕಸ್ಮಾತ್ ಆಗ್ತಿರ್ತಾವ. ಅದಕ್ಕೆ ಆಕ್ಸಿಡೆಂಟ್ ಅಂತಾರ. ಅದಕ್ಕೆ ಬೇಕಂತ ಹೊಡೆದ್ರೆ ಏನಾಕತಿ? ಮರ್ಡರ್ ಆಕತ್ತೆ. ಅದಕ್ಕೆ ಇದಕ್ಕೆ ಆಕ್ಸಿಡೆಂಟ್ ಅಂತಾರ. ಅದ್ರ ಸಲುವಾಗ ಇನ್ಶೂರೆನ್ಸ್ ಕಂಪಲ್ಸರಿ ಮಾಡಿಸಿದ್ ನಾವು. ನಮ್ಮಲ್ಲಿ ಬಂದಿದ್ರು ಒಂದು ಆಕ್ಸಿಡೆಂಟ್ ಆಗಿತ್ತು ಬೇರೆ ಕಡೆ ಇದ್ದಾಗ. ಅವ್ರು ರಾತ್ರಿ ಹಿಂದಿನ ದಿವಸ ಮುಗಿದದ, ಅವತ್ತಿನ ದಿವಸ ರಾತ್ರಿ 12 ಮುಗಿದದ, ಮರುದಿವ್ಸ ಆಕ್ಸಿಡೆಂಟ್ ಆಗ್ಯದ. 12 hours ಇದ್ರೂ ಸಹಿತ ಅದಕ್ಕೆ ಏನು ಮಾಡೋಕ್ಕಾಗಲಿಲ್ಲ.
ಅವ್ರನ್ನ ದುಡ್ಡು ಸಿಕ್ಕಾಗ ದುಡ್ಡು ಇದು ಮಾಡ್ಬಿಡ್ತಾರೆ. ಈಗಂತೂ ಈಗ ಮತ್ತೆ ಅಪಾಯಿಂಟ್ಮೆಂಟ್ ಆಗಕತ್ತಾವು, ಎಲ್ಲ ಸೆಕ್ಷನ್ಗಳು ಚೇಂಜ್ ಆಗತ್ತಾವು. ಇನ್ನೊಂದು ನಾವು ಮಾತು ಹೇಳ್ತೀನಿ, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾರು ಮಾಡಂಗಿಲ್ಲ, ನಾನು ಒಂದು ನಿಮ್ದು ಆನಂತಂದ್ರೆ ಸರಿ. ಯಾಕಂದ್ರೆ ನಾವು ಮಾತಾಡಿಲ್ಲ, ಇನ್ನೋರಿಗೆ ಸ್ಟೇಜ್ ಮೇಲೆ ಬಂದು ಕೂತಿಲ್ಲ ಇನ್ನೋರಿಗೆ. ನಾನು ನನ್ನ ಮೇಲೆ ಇರೋರು ಇದ್ದಿಲ್ಲ, ನಾಳೆ ಪಕ್ಷಿ ಎತ್ತ ಮೇಲೆ ಹೋದವರು ಕಳೆದು ಬರೋರೇ ಅದು. ಇದು ಏನಪ್ಪ ಒಂದು ಕಾರ್ಯಕ್ರಮ ಮುಂದೆ ಬರೋ ಕಿಸನ್ ನಿಂತಿದ್ದು ಮಾತಾಡಿದ್ದೀವಿ. ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ನಮ್ಮ ಅಣ್ಣ ತಮ್ಮರಿಗೆ, ಡ್ರಿಂಕ್ ಮಾಡಿ ಡ್ರೈವಿಂಗ್ ಬಿಲ್ಕುಲ್ ಮಾಡಬೇಡ. ಯಾಕಂದ್ರೆ ಅದರಿಂದ ನುಕ್ಸಾನ ಭಾಳ ಐತಿ. ಆಶ್ಚರ್ಯ ನಮ್ಮ ಕೈಲಿ ಆಕ್ಸಿಡೆಂಟ್ ಆಗಲಿಲ್ಲಪ್ಪ ಅಂದ್ರೂ ನಮ್ಮ ಶರೀರ ನಾವು ಕೊಡಿಸ್ಲಾತೀವಿ, ದುಡ್ಡು ಕೊಟ್ಟು ರೋಗ ಕೊಂಡ್ಕೊಳತ್ತೀವಿ. ಅಷ್ಟೇ ಹೇಳೋದು. ಡ್ರೈವಿಂಗ್ ಈ ಸಲ ಕಾನೂನು ಬೇರೆ ಬೇರೆ ಬಂದಾವೆ. ಈಗ ನೋಡ್ರಲ್ಲ, ಈ ಮೋದಿ ಸರ್ಕಾರ ಹೇಳ್ತದ ಇದು ಡ್ರಿಂಕ್ ಮಾಡಿ ನಶಾ ಮಾಡಿ ಆಕ್ಸಿಡೆಂಟ್ಗಳು ಆಗ್ಲಾಗತ್ತ ಅಂತ ಹೇಳಿ ಕಿಸಿಂದ ಅವ್ರ ಮ್ಯಾಲ ದಿಲ್ಲಿ ಒಳಗೆ ಈ ಥರ ಮಾಡ್ಲಾತ್ತಾರ. ಈಗ ಅಚಾನಕ್ ಅದೇ ಥರ ಕೇಸ್ ಇದು ಮಾಡ್ಕೊಂಡು ಕೂತ್ರಪ್ಪ ನಾಳೆ ನಮಗೆ ಅಚಾನಕ್ ಏನೋ ಆಗಲೇ ಟೈಮ್ ಆಗಿಬಿಡ್ತಂದ್ರೆ ಅದ್ರ ಡ್ರಿಂಕ್ ಮಾಡಿ ಸಿಕ್ಬಿಟ್ರೆ ಮತ್ತೆ ಡಬಲ್ ಕೇಸ್ ಆಗಿಬಿಡ್ತದೆ ಒಳಗೆ. ಬಿಲ್ಕುಲ್ ಡ್ರಿಂಕ್ ಮಾಡ್ಬೇಡ್ರಿ. ಯಾರು ಮಾಡೋದಾಗ ಇರ್ತಾರೆ ಮಾಡ್ರಿ. ಗಾಡಿ ತರಗದಾಗ ಊಟ ಮಾಡಿ ಮಲ್ಕೊಳ್ಳೋ ಮುಂದೆ ಆಡದಾಗ ಏನೋ ಸ್ವಲ್ಪ ಕಿಸಿಂದಾನು ಆಗಿರ್ತಾರೆ ತೊಗೊಂಡು ಮಲ್ಕೊಳ್ಳಿ. ಗಾಡಿನ ಡ್ರಿಂಕ್ ಮಾಡಿದ್ರೆ ಗಾಡಿ ನಡೆಸೋದು ಹೋಗೋದು. ದಯವಿಟ್ಟು ಅಷ್ಟೇ ಹೇಳೋದು ಅಂತ ಹೇಳ್ತೇವೆ. ಹಲೋ, ಎಲ್ಲ ಚಾಲಕರ ಕಲ್ಯಾಣ ಸಂಘ ಜಿಲ್ಲಾ ವಿಜಯಪುರ ಕರ್ನಾಟಕ ಭಾರತ ವತಿಯಿಂದ ಒಂದೆರಡು ಪ್ರದರ್ಶನ ಮಾತನಾಡುತ್ತೇನೆ. ನಾವು ರಸ್ತೆಯಲ್ಲಿ ಎಲ್ಲರೂ ನಾವು ಚಾಲನೆ ಮಾಡ್ತಾ ಇರ್ತೇವೆ, ಡ್ರೈವರ್ಗಳು ನಾವೆಲ್ಲ ಒಂದೇ ಚಾಲನೆ ಮಾಡ್ತಾ ಇರ್ತೇವೆ. ನಾವು ಡ್ರೈವರ್ಗಳು ಚಾಲನೆ ಮಾಡುತ್ತಿರುವಾಗ ರಸ್ತೆ ಮೇಲೆ ನಮ್ಮ ಮೇಲೆ ಆಗುತ್ತಿರತಕ್ಕಂಥ ದೌರ್ಜನ್ಯಗಳನ್ನು ನಾವು ಎಲ್ಲರೂ ಗಮನಿಸ್ತೇವೆ. ಆದ್ರೆ ಆ ದೌರ್ಜನ್ಯ ಮಾಡುತ್ತಿರತಕ್ಕಂಥ ಜಾಗದಲ್ಲಿ ಒಬ್ಬ ಬೇರೆ ವ್ಯಕ್ತಿ ಬಂದು ಒಬ್ಬ ಡ್ರೈವರ್ ಹೊಡೆತಿರುವಾಗ ಅಲ್ಲಿ ನಾವು ಯಾರೂ ನಿಂತಿರುವುದಿಲ್ಲ. ಯಾಕೆ ನಿಂತಿರುವುದಪ್ಪ ಅಂತಂದ್ರೆ ಅದ್ರ ಉದ್ದೇಶ ಏನು? ಅವ ಮಾಡ್ಯಾನಪ್ಪ, ಅವ ಮಾಡ್ಯಾನ, ಅವ ಅನುಭವಿಸ್ತಾನ, ನಾನು ಯಾಕೆ ನಿಂತಿರ್ಬೇಕು ಅಂದು ನಾವೇನ್ ಮಾಡ್ತೇವೆ, ನಾವೇ ನಮ್ಮ ಗಾಡಿ ಓಡಿಸೋಕೆ ಅಷ್ಟೇ ನಾವು ಪ್ರಾರಂಭ ಮಾಡ್ತಿರ್ತೇವೆ. ನಾವು ಇಲ್ಲಿ ಅವನಿಗೆ ನೋಡಿ ಅವನಿಗೆ ಹೊಡಿತಿರೋದನ್ನು ನೋಡಿ ನಾವು ಮುಂದೆ ಹೋಗ್ತಿರುವಾಗ ಮತ್ತೊಬ್ಬ ನಮಗೆ ಹೊಡಿತಿರ್ತಾನೆ. शहर इंडी में टीपू सुल्तान सर्कल के अगरखेड़ कॉम्प्लेक्स में मौजूद रॉयल इलेक्ट्रिक एंड प्लम्बिंग शॉप, जिसकी कुछ दिनों पहले ही एमएलए यशवंत राय गौड़ा पाटिल के हाथों ओपनिंग हो चुकी है। इस शॉप में आपको प्लम्बिंग का हर सामान जैसे पीवीसी पाइप, नल, एल्बोज, टीज, क्लिप्स, कपलर, वॉल, सॉल्वेंट वगैरह वगैरह बहुत कुछ मिलेगा। और साथ ही आपको इलेक्ट्रिक के सभी सामान यहाँ मिलेंगे, जैसे वायर्स, हर तरह के लाइट्स, बोर्ड्स, बटन्स वगैरह वगैरह। और साथ ही एक से बढ़कर एक झूमर इस शॉप में आपको मिलेंगे। तो आप इलेक्ट्रिक या प्लम्बिंग का सामान चाहिए तो फौरन विजिट करें रॉयल इलेक्ट्रिक एंड प्लम्बिंग शॉप पर। कांटेक्ट करें अनवर इनामदार से 9741363444 9035023086 पर। शहर इंडी के रेलवे स्टेशन के करीब ब्रिज के बाजू ही मौजूद एक खूबसूरत डायमंड फंक्शन हॉल, जहां आप शादी, मंगनी, वलीमा और दूसरे कई फंक्शंस कर सकते हैं। इस फंक्शन हॉल में आपको पार्किंग की सहूलत, हैंड वॉश और सभी टाइप के बर्तन की सहूलत, औरतों और मर्दों के लिए अलग अलग बाथरूम का इंतजाम, खाने और पकाने के लिए बहुत ही अच्छा इंतजाम किया गया है। और साथ ही इस फंक्शन हॉल में आप जितना बड़ा डेकोरेशन करना चाहते हैं कर सकते हैं, और जितना बड़ा प्रोग्राम करना चाहें कर सकते हैं, क्योंकि इस फंक्शन हॉल में आपको बहुत बड़ा स्पेस रखा गया है। तो कोई भी प्रोग्राम हो, फौरन डायमंड फंक्शन हॉल आपके लिए तैयार है। राब्ता करने के लिए इस नंबर पर फ़ोन कर सकते हैं DA उस्ताद 7019342590 9481432110।